ಹಾ ಏನ್ ವಯಸ್ಸು 25 ವರ್ಷ ಇರ್ಲಿ ಬಿಡಿ. ಹೌದು ತೆಗಿ. ಮದ್ವೆ ಆಗಿದೆ ಅಮ್ಮ? 25 ವರ್ಷ ಮದ್ವೆ ಆಗಿದೆ ಅಮ್ಮ? ಮದ್ವೆ ಆಗಿಲ್ಲ ಇನ್ನು. ಹಾ ಸ್ವಲ್ಪ ಸ್ವಲ್ಪ ಶುಭ ಕಾರ್ಯ ಆಗೋದು ಕಷ್ಟ ಆಗುತ್ತೆ. ಶುಭ ಕಾರ್ಯಗಳು ಬಾ ತಾಯಿ. ನೀನೇನ್ ತಲೆ ಕೆಡ್ಸ್ಕೊಬಿಡ. ಕಂಚಾರಗಟ್ಟೆ ಅದೇ ಕಂಚಾರಗಟ್ಟೆ ಅಲ್ವಾ? ಕಾವೇರಿ ತಲೆ ಕಾವೇರಿ ಜಿಲ್ಲೆ. ಇದನ್ನ ತೆಗೆದಾಕ್ಬೇಕು ನೋಡಿ. ಫಸ್ಟ್ ತೆಗೆದಾಕ್ಬೇಕು ಇದನ್ನ. ಇದೇನಿದು? ಅಯ್ಯೋ ಇನ್ ತೆಗೆದ್ಬಿಟ್ಟು ಆ ಕಡೆ ಮಾಡ್ಕೊಳ್ಳಿ. ಹಾ ಇದೆಲ್ಲ ಹೆಣ್ಮಕ್ಳು ತಲೆ ಮೇಲೆ ಕಲ್ಲು ಹಾಕೊಂಡಂಗಿದು. ನೆನ್ಪಿಟ್ಕೊಳ್ಳಿ. ದುಡ್ಡೆಲ್ಲ ಹಾಳು ಮಾಡ್ಕೊಳ್ತೀರ ಅಷ್ಟೇ. ಏನಮ್ಮ ಆ ಮೂಲೆಗೆ ಮಾಡಿದ್ರೆ ನೀವು ಹಾಸ್ಪಿಟಲ್ ಸೇರ್ಕೊಂಡ್ಬಿಡ್ತೀವಿ. ಲಕ್ಷ್ಮಮ್ಮರೇ, ಲಕ್ಷ್ಮಿ ಇಲ್ಲ ಅಲ್ವಾ? ಈ ಕಾಂಪೌಂಡ್ ಟಚ್ ಆಗಿದೆಯಾ? ಇದು ಟಚ್ ಆಗಿಲ್ವಾ? ಈ ಗಿಡ ಇದೆಯಲ್ಲ, ಗಿಡ ತೆಗೆದಾಕಿ. ಒಂದು ನಮ್ಮ ಶೆಡ್ ಬರೋದು ಇಲ್ಲಿಗೆ. ಇದು ರೊಟ್ಟಿ ಕೇಂದ್ರ ಇಲ್ಲಿಗೆ ಬರಬಾರ್ದು. ಇದೇನಂತ ಸಕ್ಸಸ್ಫುಲ್ ಆಗ್ತಾ ಇಲ್ಲ. ಹಾಕಿದ ಬಂಡವಾಳ ಕೂಡ ಬರ್ತಾ ಇಲ್ಲ. ಸುಮ್ಮನೆ ಏನೋ ನೆಮ್ಮದಿಗೆ ಅಷ್ಟೇ. ಒಂದ್ ನಿಮಿಷ ಇಲ್ಲಿವರೆಗೂ ಬರುತ್ತೆ ನೋಡಮ್ಮ. ಇದೆಲ್ಲ ಬರೋದಿಲ್ಲ. ಎಲ್ಲ ಇಲ್ಲಿಂದ ಅಲ್ಲಿವರೆಗೂ ಹೋಗಿ ಬರ್ಬೇಕು ನಾನು. ಸರಿಮ್ಮ? ಇದನ್ನ ಕಾಂಪೌಂಡ್ ಮೇಲೆ ಬೀಳಬಾರ್ದಿದು. ಇಷ್ಟೇ ಬಳಸ್ಕೋಬೇಕು ಇದನ್ನ. ಇದೆಲ್ಲ ತೆಗೆದು ಬಿಡ್ಬೇಕು. ಇದನ್ನ ಕಾಂಪೌಂಡ್ ತೆಗಿರ್ಬೇಕು. ಅಲ್ಲಿಂದ ನಡ್ಕೊಂಡ್ ಬರ್ಬೇಕು ಇಲ್ಲಿವರೆಗೂ. ಅಲ್ಲಿ ಹೆಂಗ್ ಬಂದು ಕಾಂಪೌಂಡ್ ಅಲ್ಲಿ ನಡ್ಕೊಂಡ್ ಬರ್ಬೇಕಿದು. ಸಂಧಿ ಬೇಕು. ಕಾಂಪೌಂಡ್ ಗೋಡಿ ಟಚ್ ಆಗಬಾರ್ದು. ಕಾಂಪೌಂಡ್ ಅದೆಲ್ಲ ಕಾಂಪೌಂಡ್ ಎತ್ತರ ಆಯ್ತು ನೋಡಿದ್ದು. ಕಾಂಪೌಂಡ್ ಲೆವೆಲ್ ತೆಗೆದ್ಬಿಟ್ಟು ಇದನ್ನೆಲ್ಲ ಕಂಪ್ಲೀಟ್ ತೆಗೀರಿದನ್ನ. ಇದನ್ನೆಲ್ಲ ಓಪನ್ ಮಾಡಿ ಅಲ್ಲಿಂದ ನಿಮ್ಮ ತಮ್ಮರಲ್ವಾ? ನಿಮ್ಮ ತಮ್ಮರು ಅಲ್ಲಿ ನಡ್ಕೊಂಡ್ ಬರ್ತಾರಲ್ಲ, ಅಲ್ಲಿ ಕ್ಲೀನ್ ನಡ್ಕೊಂಡು ಹೋಗ್ಬೇಕು ಅಲ್ಲಿವರೆಗೂ, ಮೂಲೆವರೆಗೂ. ಕಾಂಪೌಂಡ್ ಟಚ್ ಆಗ್ಬೇಕು ಅಲ್ಲಿಗೆ. ಮತ್ತೆ ಎತ್ತರ ಮಾಡಿದ್ರೆ ಹೇಳುದಿಲ್ಲ. ತಗಲ್ಬಿಡಿ, ಎತ್ತರ ತಗಲ್ಬಿಡಿ. ಅದ್ರ ಲೆವೆಲ್ಗೆ ಮಾಡ್ಕೋಬೇಕು. ನಿಮ್ಮ ತಮ್ಮ ಮಕ್ಕಳು, ನಿಮ್ಮ ತಮ್ಮ ನಿಂತಿರಲ್ಲಮ್ಮ, ಆ ಲೆವೆಲ್ಗೆ ಇದನ್ನೆಲ್ಲ ತೆಗಿಬೇಕು ನೋಡಿ. ಇಲ್ಲಿಂದ ಎತ್ತರ, ಇಲ್ಲಿಂದ ಇರ್ಲಿ, ಇಲ್ಲಿಂದ ಸಂಧಿಲಿ ನೆಲದಕ್ಕೆಲ್ಲ ಸಂಧಿ ಇರಬೇಕು. ಪೂರ್ತಿ ಕಟ್ ಮಾಡಿ ಬಿಸಿ ಹಾಕಬೇಕು ಕಂಪ್ಲೀಟ್. ಹಾ ಬಾಗಲ ಬೇಕಾದ್ರೆ ನೀವು 2 ಇಂಚ್ ಬಿಡಿ ಸಾಕು. 2 ರಿಂದ 3 ಇಂಚ್ ಬಿಟ್ಟು ಇಲ್ಲಿ ಇದೇ ಡೋರ್ ಇಟ್ಕೊಳ್ಳಿ. ತೊಂದ್ರೆ ಇಲ್ಲ. ಯಾವ ಗೋಡಿ? ಅವ್ರು ಹೇಳ್ತಾರೆ ಅದು ಕರೆಕ್ಟ್ ಸಂಧಿ ಇರ್ಬೇಕು. ಅದು ಏಕ ಅಲ್ಲಿ ಬಿಡಲ್ಲ ಹೋಗುತ್ತೆ. ಇದು ಗುಡಿ ಸುತ್ತ ಇರ್ತಾರಲ್ಲ ಆ ಟೈಪ್ ಸಂಧಿ ಇರ್ಬೇಕು. ಅಲ್ಲಿ ಮಾಡ ಅರ್ಥ ಆಯ್ತಾ ನಿಮಗೆ? ಹೇಳಿದ್ರೆ ಅರ್ಥ ಆಯ್ತಾ? ಮಾಡ್ಕೊ. ಟಚ್ ಮಾಡ್ದಂಗೆ ಇದಕ್ಕೆ ಮೇಲೆ ಟಚ್ ಆಗದಂಗೆ ನೋಡಿ. ಟಚ್ ಆಗಬಾರ್ದು. ಇಲ್ಲವರೆಗೂ ಇಷ್ಟಕ್ಕೆ ಸಿಗುತ್ತೆ ಅಷ್ಟೇ. ಆ ಕಡೆ ಮಾಡಿಸ್ತೀರಾ? ಒಂದ್ ನಿಮಿಷ ಇದೆಲ್ಲ ತೆಗೆದ್ಬಿಟ್ಟು ಸುಮ್ಮನೆ ಈ ಕಡೆ ಮಾಡಿಬಿಡ್ತೀರಾ? ಇದು ಬಾಲ್ಕನಿ ಮಾಡಿದ್ರಲ್ವಾ? ಬಾಲ್ಕನಿ ಯಾರು ಇದೆ? ಹುಡುಗರು ಯಾರು? ನೀವ? ಇಲ್ಲಿವರೆಗೂ ಬರ್ಬೇಕು ನೋಡಿ ನಡ್ಕೊಂಡು. ನಾನು ಇಲ್ಲಿವರೆಗೂ ಬರ್ಬೇಕಲ್ಲ. ಕಟ್ ಮಾಡ್ಬೇಕು ಅದನ್ನ. 2 ಅಲ್ಲಿಂದ ಬಂದವರು ಇಲ್ಲಿ ಮನೆ ಕೊನೆಯವರೆಗೂ ಬರ್ಬೇಕು ನಾನು. ಇಲ್ಲ ಅದ್ ಪೂರ್ತಿ ಕಟ್ ಮಾಡ್ಬೇಕು ಮುಂದಲ್ದು. ಈಗ ಅವ್ರ ಏನಂತಾರ, ಈಗ ಅಲ್ಲಿ ಅದೇನ್ ಆಗೈತಲ್ಲ ಅದು ಪೂರ ಇಲ್ಲಿ ಮಠ ಬೆಳೆಸ್ಬೇಕು ಅಂತಾರ ಅವರು. ಇಲ್ಲಿ ಮಠ ಬರ್ಬೇಕು. ಇಲ್ಲ ಮಾಡಿ ಕೆಲ್ಸ ಸಕ್ಸಸ್ ಆಗಲ್ಲ ನೋಡಿ. ಸಾಲ ಮಾಡ್ಕೊಂಡ್ಬಿಡ್ತೀರಿ. ಅವಾಗ ಏನಂದ್ರೆ ಇದನ್ನ ತೆಗೆದ್ರೆ ಅಕಸ್ಮಾತ್ ಒಂದ್ ಅರ್ಧ ಅಡಿ ಬಿಟ್ಟು ತಗಲ್ದಂಗೆ ಶೆಡ್ ಬೇಕಾರೆ ಇಲ್ಲೆಲ್ಲ ಮಾಡ್ಕೋಬಹುದು ನೋಡಿ. ಇಲ್ಲಿವರೆಗೂ ಮಾಡ್ಬೋದು ನೋಡಿ. ಇಲ್ಲಿವರೆಗೂ ಮಾಡ್ಬೋದು. ಇಲ್ಲಿ 3 ಅಡಿ ಜಾಗ ಬಿಟ್ಟು, ಅಲ್ಲಿ 1 ಅಡಿ ಜಾಗ ಬಿಟ್ಟು ಮನೆಯ ಅರ್ಧದವರೆಗೂ ತಗೋಬಹುದು. ಹಿಂಗೆ ಮನೆಯ ಅರ್ಧದವರೆಗೂ, ಅರ್ಧದಿಂದ ಆ ಕಡೆ ಹೋಗಾಗಿಲ್ಲ. ಹಂಗೆ ಅಡ್ಡಾಡ್ಬೇಕು. ಈ ಮನೆ ಎಷ್ಟಿದೆ ಲೆವೆಲ್ಗೆ ಬರ್ಬೇಕು. ಮನೆ ಲೆವೆಲ್ಗೆ ಬರ್ಬೇಕು. ಮನೆ ಟಚ್ ಆಗಬಾರ್ದು. ಮನೆ ಲೆವೆಲ್ಗೆ ಇರಬೇಕು. ಟಚ್ ಆಗಬಾರ್ದು. ಅದನ್ನ ಅಕಸ್ಮಾತ್ ಅಲ್ಲಿವರೆಗೂ ಬಾಲ್ಕನಿ ಮಾಡೋದಾದ್ರೆ ಆ ಬಾಲ್ಕನಿ ಎಷ್ಟಿದೆ ನೋಡಿ, ಅರ್ಧ ಅಡಿ ಗ್ಯಾಪ್ ಬಿಟ್ಟು ಇನ್ನು ಮಾಡಿ. ತೊಂದ್ರೆ ಏನಿಲ್ಲ. ಇಲ್ಲಿ 3 ಅಡಿ ಜಾಗ ಬಿಡಿ. ಇಷ್ಟಾಗ ಮಾಡ್ಕೋಬೇಕು. ಇದು ಫಸ್ಟ್ ತೆಗೆದಾಕಿ. ಯಾರು ಮಲಗ್ತಾರಲ್ಲಿ? ಮನೆ ಹಿಂಗಿದ್ರೆ ಹಿಂಗ್ ಬೆಳೆದಿಲ್ಲ ಅಂದೆ. ಹಿಂಗಾಗಿಲ್ಲ, ಕ್ರಾಸ್ ಆಗಿಲ್ಲ ಅಂದೆ. ಬನ್ನಿ ಈ ಕಡೆ. ಕ್ರಾಸ್ ಆಗಿತ್ತ, ಉದ್ದ ಬೆಳೆದತ್ತ ಆ ಕಡೆಗೆ ಅಲ್ವಾ? ಮಗ ಯಾರು?
ಮಗ ಅದೇ ಫೋನ್ ಮಾಡಿದ್ರು ಸರ್ ಅವ್ರು. ಅಮ್ಮ ಭಾರಿ ಇಂಪಾರ್ಟೆಂಟ್ ಇದು, ನೆನಪಿಟ್ಕೊಳ್ಳಿ. ಇನ್ ಯಾವ್ದೇ ಕಾರಣಕ್ಕೂ ಸುಮ್ಮನೆ ಬಿಡಕ್ ಹೋಗ್ಬೇಡಿ. ಹಿಂಗೆ ನೀವು ಮುಂದೆ ರೊಟ್ಟಿ ಕೇಂದ್ರ ಕಟ್ತೀರಾ, ಹ್ಮ್ ಸರ್. ಮತ್ತೆ ಅಲ್ಲಿ ಬೇಡ ಅಂತ ಹೇಳಿದ್ರೆ ಅದು ಮತ್ತೆ ಅಲ್ಲೇ ಕಿತ್ತಾಕಿದ ಮೇಲೆ ಇದೆಲ್ಲ ಕಿತ್ತಾಕ್ಬಿಟ್ಟು ನೀವು ಇಲ್ಲಿಂದ ನೋಡಿ ಏನ್ ತೆಗೆದಾಕಬೇಕಿದ್ನ, ತೆಗೆದಾಕಲ್ಲ ಭಾರಿ ಕಷ್ಟ ನೋಡಿ, ಗಂಡ್ ಮಕ್ಳ ಮೇಲೆ ತೊಂದರೆ ಆಗತ್ತೆ. ಇಲ್ಲಿಂದ ಒಂದ್ 10 ಅಡಿ ಬಂದ್ರೆ ಮನೆಯಿಂದ ಅಲ್ಲಿಂದ ಒಂದು 10 ಅಡಿನೇ ಬರ್ಬೇಕಷ್ಟೇ, ಬೆಳಿಬಾರ್ದು ಹಿಂಗೆಲ್ಲ. ಅಂದ್ರ ನೀವು ಮೂಲಿ ಮೇಲೆ ತಗೊಂಡಿರಲ್ಲ 1 ಇಂಚು ಅಲ್ಲಿ 1 ಇಂಚ್ ತಗೊಂಡ್ರೆ ಇಲ್ಲಿ 1 ಇಂಚ ಬರ್ಬೇಕು ಅಂತ ಹೇಳ್ತಾರ ಅವ್ರಿಗೆ. ಅಷ್ಟೇ. 10 ಅಡಿ ಬಂದ್ರೆ 10 ಅಡಿನೇ ಬರ್ಬೇಕು, 12 ಅಡಿ ಬಂದ್ರೆ 12 ಅಡಿ ಬರ್ಬೇಕು, 8 ಅಡಿ ಬಂದ್ರೆ 8 ಅಡಿ ಬರ್ಬೇಕು. ಕಂಪ್ಲೀಟ್ ಇದಕ್ಕೆ ಕಿತ್ತಾಕಿ ಎಲ್ಲಾನು ಅದೇ ಲೆವೆಲ್ಗೆ ಮಾಡ್ಕೊಳ್ಳಿ. ಕಾಂಪೌಂಡ್ ಫಸ್ಟ್ ಕಟ್ಟಿ ಅದನ್ನ ಅದ್ರ ಮೇಲೆ ಗ್ರಿಲ್ ಹಾಕ್ಸಿ ಅದ್ ಮಾಡ್ಕೊಳ್ಳಿಲ್ಲ ಅಂದ್ರೆ ತೊಂದರೆ ಮಾಡ್ಕೊಳ್ತಾರೆ. ಈ ರೂಮ್ ಎಲ್ಲಿ ತನಕ ತೆಗಿಬೇಕು ಸರ್? ಪೂರ್ತಿ ತೆಗಿಬೇಕು ಸರ್? ಅಮ್ಮ ಪೂರ್ತಿ ಕಿತ್ತಾಕಬೇಕದನ್ನ, ನಾನು ಹೇಳೋದು. ಕಿತ್ತಾಕಿದ್ರೆ ಗೊತ್ತಾಗದಲ್ವಾ ಎಷ್ಟು ಅಂತಂದು. ಅಂದ್ರೆ ಸರ್ ಪೂರ ತೆಗೆದು ಅವ್ರೇನಂತಾರ ಕಾಂಪೌಂಡ್ ಸ್ಟೇಟ್ ಕಟ್ಕೊಂಡು ಆಮೇಲೆ ಏನನ್ನ ಮಾಡ್ಕೊಳ್ರಿ, ಮಾಡ್ತೀರಿ ಅಂತಾರ. ಆಮೇಲೆ ಅದ್ರೊಳಗ್ ಮಾಡ್ಕೋಬೇಕು. ಆಮೇಲೆ ಅದ್ರೊಳಗೆ ಏನನ್ನ ಮಾಡ್ಕೊಳ್ಳಿ. ಇದಕ್ ಮನೆ ಹಚ್ಚಿನ ಕಡಿಯೋದು ಮನೆಗೆ ಹಚ್ಕೊಂಡೆ ಕಟ್ಕೊಳ್ರಿ, ನಾನ್ ಬೇಡನಲ್ಲ. ಕಾಂಪೌಂಡ್ ಮೇಲೆ ಕಟ್ಕೋಪ, ಹಂಗ್ ಮಾಡಿದಲ್ಲಪ್ಪ. ಮೇಲೆ ಹಚ್ಚಿ ಕಡಿಯೋದು. ಹಚ್ಚಿ ಕಟ್ಕೋ, ಆದ್ರೆ ನನ್ ಕರೆಕ್ಟ್ ಆಗಿರ್ಬೇಕು, ಲೆವೆಲ್ ಆಗಿರ್ಬೇಕದು. ಅಲ್ಲಿ 10 ಅಡಿ ಬಂದ್ರೆ ಇಲ್ಲಿ 10 ಅಡಿ ಬರ್ಬೇಕು. ಸರಿ ಬರ್ಬೇಕು ಸರ್ ಎರಡು ಕಡೆಗೂ. ನಾನು ಹೇಳಿದ ಇಷ್ಟೊತ್ತರ್ಗ ಅರ್ಥ ಆಯ್ತಾ? ಇದು ಮಾಡಿದ್ಮೇಲೆ ಇದೇನ್ ಮನಿ ನಮ್ ಟೈಪ್ ಆಗ್ತದೆ. ಈಗ ಇದಕ್ಕಿಂತ 1 ಇಂಚ್ ಎತ್ತರ ಮಾಡಿದ್ರು ಅದೇ ಸರ್. ಅಷ್ಟನ್ನ ಮಾಡಿದ್ರು ಪರವಾಗಿಲ್ಲ, ಅದಕ್ಕಿಂತ 2 ಅಡಿ ಜಾಸ್ತಿ ಎತ್ತರ ಮಾಡಿದ್ರು ಪರವಾಗಿಲ್ಲ, ನನಗೇನು ಅಭ್ಯಂತರ ಏನಿಲ್ಲ. ಇದು ಭಾರಿ ಇಂಪಾರ್ಟೆಂಟ್ ನೋಡಿ, ಇದು ಮಕ್ಕಳ ಮೇಲೆ ಸುಮ್ಮನೆ ದೋಷಾರೋಪಣ ಬಂದ್ಬಿಡುತ್ತೆ. ಬಿಟ್ಕೊಳ್ಳಿ. ನನಗೇನ್ ನೀವು ಮಾಡಲೇಬೇಕು ಅನ್ನೋ ಪ್ರಶ್ನೆಗಿಂತ ಇವತ್ತು ಸ್ವಲ್ಪ ಬೇಸರ ಆಗ್ಬೋದು, ಏನಪ್ಪ ಹಿಂಗ್ ಹೇಳ್ತಾರೆ ಅಂತ. ಯಾಕಂದ್ರೆ ನಿಮ್ಮ ಲೈಫ್, ನಿಮ್ಮ ಜೀವನ ಅದು, ನಿಮ್ಮದ್ ನೀವು ಮಾಡ್ಕೋಬೇಕಲ್ವಾ. ನನಗೇನೋ 1 ಎಕರೆ ಜಮೀನು ಬರ್ಕೊಡ್ರಿ ಅಂತ ಹೇಳಿದ್ದೀನಿ. ದಕ್ಷಿಣ ನಿಮ್ಮ ಮನೆ ಹೆಂಗಿದೆ ನೋಡಿ, ಇದು ಮನೆ ಸ್ವಲ್ಪ ಇದು ಬೆಳೆದಿದೆ, ಇದು ಕಾಂಪೌಂಡು. ಇದನ್ನೇನು ಮಾಡಬೇಕು ಅಂದ್ರೆ ಕರೆಕ್ಟ್ ಹಿಂಗ್ ಬರುತ್ತೆ, ಇದು ಜಾಗ ಕೈ ಬಿಡ್ಬೇಕು. ಇದನ್ನ ಹೊಡೆದಾಕಿ ಕಾಂಪೌಂಡ್ ಕರೆಕ್ಟ್ ಹಿಂಗ್ ಮಾಡ್ಕೊಂಡು ಇದೆಲ್ಲ ಬೇಕಾದ್ರೆ ಶೀಟ್ ಹಾಕೊಳ್ಳಿ. ಸರಿಮಾ? ಹೋಗ್ತಾ ಹೋಗ್ತಾ ಕರೆಕ್ಟ್ ಅರ್ಥ ಆಯ್ತು ಹೇಳೋದು. ಈ ಮನಿ ಹೋಗ್ಲಿಲ್ಲ ಅಂದ್ರ ಅನ್ನೋ ಗಾಡಿ ಮಾಡೋದು, ಅದನ್ನ ತೆಗೆದು ಬಿಡೋದು, ತೆಗೆದು ಸ್ಟೇಟ್ ಮಾಡೋದ್ರಿಂದ ಸ್ಟ್ರೈಟ್ ಮಾಡಿ, ಒಟ್ಟು ಹಿಂಗ್ ಹೋಗಿದೆ ಕರೆಕ್ಟ್ ಆಗಿ ಮಾಡ್ತೀನಿ. ನೆಟ್ಟಗ್ ಮಾಡಿ ಹಿಂಗೆ.